ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಗಂಡ ಹೆಂಡರ ಜಗಳ ಅಂತಂದ್ರೇ ಉಂಡು ಮಲಗೋತನ ಅಂತ ಹೇಳ್ತಾರೆ. ಆದರೆ ಇಲ್ಲೊಂದು ವಿಚಿತ್ರವಾದಂಥ ಘಟನೆ ನಡೆದಿದೆ. ಅದು ನಮ್ಮ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥದ್ದು. ಅದು ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಹಾಗೂ ಅಷ್ಟೇ ಅಚ್ಚರಿಯನ್ನು ಹುಟ್ಟಿಸ್ತಿರ್ತಕ್ಕಂಥ, ಜೊತೆಗೆ ಕಳವಳಕಾರಿಯಾಗಿರ್ತಕ್ಕಂಥ ಒಂದು ಸೋಜಿಗದ ವಿಷಯ. ಈ ಸಂಚಿಕೆಯ ಮೂಲಕ ಗಂಡ ಹೆಂಡರ ಜಗಳ ಅಂತಂದ್ರೇ ಸಾಮರಸ್ಯದಿಂದ ಕೂಡಿರ್ತಕ್ಕಂಥದ್ದಾಗಿರಬೇಕು. ಜೊತೆಗೆ ಒಬ್ಬರಿನ್ನೊಬ್ಬರು ಅರಿತುಕೊಂಡು ತಮ್ಮ ಬಾಳ ನೌಕೆಯನ್ನು ಹೊರುವಂಥವರಾಗಿರಬೇಕು ಅನ್ನುವಂಥ ಅಭಿಲಾಷೆಯಿಂದ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ವೈಯಾಲಿಕಾವಲ್ಲ, ಅದು ಕೂಡ ವೈಯಾಲಿಕಾವಲ್ಲ, ಬೆಂಗಳೂರಿನಲ್ಲಿ ಇರತಕ್ಕಂಥ ಪ್ರತಿಷ್ಠಿತ ಒಂದು ಬಡಾವಣೆ. ಆ ಒಂದು ಬಡಾವಣೆಯಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ನಿಜಕ್ಕೂ ಕೂಡ ಗಂಡ ಹೆಂಡರ ನಡುವಿನ ಬಾಂಧವ್ಯ ಸಂಬಂಧ, ಜೊತೆಗೆ ಅವರಲ್ಲಿ ಇರ್ತಕ್ಕಂಥ ಅನ್ಯೋನ್ಯತೆ, ಇನ್ನುಳಿದ ಹಲವಾರು ಸಾಮರಸ್ಯದ ಜೀವನವನ್ನು ನೆನಪಿಸಿಕೊಳ್ಳುವಂಥ ವೈವಾಹಿಕ ಜೀವನವಾಗಿರಬೇಕಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅದು ಏನೋ ಒಂದು ಥರ ಗರ ಬಡಿದಂತೆ ಆಗಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಆಗಿರ್ತಕ್ಕಂಥದ್ದು, ನಡೀತಿರ್ತಕ್ಕಂಥ ಘಟನೆಯನ್ನು ನೆನಪಿಸಿಕೊಂಡ್ರೆ ಅದು ನಿಜಕ್ಕೂ ಕೂಡ ಹೀಗೂ ಆಗಲಿಕ್ಕೆ ನಮ್ಮ ಸಮಾಜದಲ್ಲಿ ಕಾರಣಗಳು ಉಂಟೆ ಅನ್ನುವಂಥ ಪ್ರಶ್ನೆಗಳು ಕೂಡ ನಮ್ಮ ನಡುವೆ ದಗ್ಗನೆ ಏಳಲಿಕ್ಕೆ ಪ್ರಾರಂಭ ಮಾಡ್ತವೆ. ಹಾಗಿರುವಾಗ ಈ ಘಟನೆಯ ಸಾರಾಂಶವನ್ನು ಮುಂದಿನ ಹಲವಾರು ದಿನಗಳವರೆಗೆ ನನ್ನ ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ಒಂದು ಸಂಚಿಕೆ ಎನ್ನುವ ಭಾವನೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಅದು ಕೂಡ ಎಂತೆಂಥ ಮಹಾಪುರುಷರು ಹಾಗೂ ದೈವಾಂಶ ಸಂಭೂತರಿಗೂ ಕೂಡ ಸಂಸಾರ ಅನ್ನೋದು ಒಂದು ವಿಚಾರ. ಅದರ ಜೊತೆಗೆ ಆ ಸಂಸಾರವೆಂಬ ಜೀವನದಲ್ಲಿ ಪೂಜೆಯನ್ನು ತೆಗೆದುಬಿಟ್ಟರೆ ಅದು ಸಂಸಾರವಾಗ್ತದೆ. ಆ ಪೂಜೆಯೇ ನಮ್ಮ ಜೀವನದಲ್ಲಿ ನಮಗೆ ಎಲ್ಲ ರೀತಿಯಿಂದ ತೊಡಕುಗಳನ್ನು, ಕೆಡಕುಗಳನ್ನು ಹಾಗೂ ಹುಳಿ ಹಿಂಡುವಂಥ ಒಂದು ಭಾವನೆಗಳನ್ನು, ಪರಿಸ್ಥಿತಿಗಳನ್ನು ತಂದಿರತಕ್ಕಂಥದ್ದು ಆ ಒಂದು ಪೂಜೆ. ಆ ಪೂಜೆಯನ್ನೇ ತೆಗೆದು ಗಂಡ ಹೆಂಡರು ಅಂದ್ರೆ ಸತಿಪತಿಗಳಿಬ್ಬರು ತಮ್ಮ ಜೀವನದ ನೌಕೆಯನ್ನು ಹೊತ್ತರೆ ಅವರ ಬಾಳು ಬಂಗಾರವಾಗುವುದರಲ್ಲಿ ಸಂದೇಹವಿಲ್ಲವನ್ನುವಂಥ ಒಂದು ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಅದು ಕೂಡ ನಿಜಕ್ಕೂ ಕೂಡ ಎಷ್ಟೋ ಜನ ಗಂಡ ಹೆಂಡರ ನಡುವೆ ಜಗಳ ಇರ್ತೈತಿ, ದಿನಂಪ್ರತಿ ಜಗಳಾಡ್ತಿರ್ತಾರೆ. ಜೊತೆಗೆ ಅವರ ಮಕ್ಕಳ ವಿಷಯವಾಗಲಿ, ಮಕ್ಕಳ ವಿದ್ಯಾಭ್ಯಾಸದ ವಿಷಯವಾಗಲಿ, ಅವರ ಸಂಸಾರದಲ್ಲಿ ಆಗ್ತಿರ್ತಕ್ಕಂಥ ತಾಪತ್ರಯಗಳ ನಿವಾರಣೆಗಾಗಲಿ, ಅಥವಾ ತಂದೆ ತಾಯಿಗಳ ವಿಚಾರಗಳೇ ಆಗಿರಲಿ, ಅಕ್ಕ ತಂಗಿಯರ ವಿಚಾರಗಳೇ ಆಗಿರಲಿ, ಜೊತೆಗೆ ಸಹೋದರರ ವಿಚಾರಗಳೇ ಆಗಿರಲಿ, ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅನ್ನೋದು ಇರ್ತೈತಿ. ಆದರೆ ಅದನ್ನೇ ಒಂದು ದೊಡ್ಡ ನೆಪವನ್ನಾಗಿ ಮಾಡಿಕೊಂಡು ಜೀವನದಲ್ಲಿಯೇ ಏನಾದರೂ ಒಂದು ನಾನು ಇಂಥ ಕೆಟ್ಟ ನಿರ್ಧಾರಗಳನ್ನು ಕೈಗೊಂಡ್ರೆ ಆ ಬಾಳು ನರಕಮಯವಾಗುತ್ತದೆ ಅನ್ನುವಂಥ ಭಾವನೆಯೂ ಕೂಡ ಪ್ರತಿಯೊಬ್ಬರಲ್ಲಿಯೂ ಕೂಡ ಇರಬೇಕು. ಜೊತೆಗೆ ಎಲ್ಲರೂ ಕೂಡ ಸಾಮರಸ್ಯದಿಂದ, ಅಂದರೆ ಪತಿ ಮತ್ತು ಸತಿ ಇಬ್ಬರೂ ಕೂಡ ಸಾಮರಸ್ಯದಿಂದ ಬದುಕುವಂಥ ಕಲೆಯನ್ನು ಕಲಿತುಕೊಳ್ಬೇಕು. ಹಾಗೆ ಕಲಿತುಕೊಳ್ಳಬೇಕಾದರೆ ಅವರಿಗೆ ತಮ್ಮ ಹಿರಿಯರ ಹಾಗೂ ಸಮಾಜದಲ್ಲಿ ಇರ್ತಕ್ಕಂಥ ಆದರ್ಶ ದಂಪತಿಗಳ ಒಂದು ನೆನಪುಗಳು ಬರ್ತಿರಬೇಕು. ಯಾಕಂದರೆ ಆದರ್ಶ ದಂಪತಿಗಳು ನಮ್ಮ ಸಮಾಜದಲ್ಲಿ, ಅದು ಕೂಡ ನಮ್ಮ ಹಿಂದೂ ಸಮಾಜದಲ್ಲಿ ಸಾಕಷ್ಟು ಕಂಡು ಬರ್ತವೆ. ಅಂತ ಆದರ್ಶ ಸತಿಪತಿಗಳನ್ನು ನಮ್ಮ ಆದರ್ಶಗಳನ್ನಾಗಿ ರೂಪಿಸಿಕೊಂಡು ಅವರ ಬಾಳಿನಲ್ಲಿ ಅವರು ಯಾವ ರೀತಿ ಜೀವನವನ್ನು ನಡೆಸ್ತಿರ್ತಾರೆ, ಅವರ ಜೀವನದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನು, ಅದರಿಂದ ಅವರ ಜೀವನಕ್ಕೆ ಆಗಿರ್ತಕ್ಕಂಥ ಒಂದು ಕೊಡುಗೆಗಳೇನು ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಂಡ್ರೆ, ಆ ಪೂಜೆಯನ್ನು ತೆಗೆದರೆ, ಸಂಸಾರ ಅನ್ನುವಂಥ ಅಕ್ಷರಗಳಲ್ಲಿ ಇರ್ತಕ್ಕಂಥ ಪೂಜೆಯನ್ನು ತೆಗೆದರೆ ಸಂಸಾರವಾಗುವುದರಲ್ಲಿ ಸಂದೇಹವಿಲ್ಲ. ಸಂಸಾರ ಅದು ಕೂಡ ಈಗಿನ ವಸ್ತುಸ್ಥಿತಿ. ಪ್ರತಿಯೊಬ್ಬರು ಕೂಡ ಈಗ ಹೆಣ್ಮಕ್ಳನ್ನು ದುಡಿತಾರೆ, ಗಂಡು ಮಕ್ಕಳನ್ನು ದುಡಿತಾರೆ. ಇಬ್ಬರಿಗೂ ಕೂಡ ಸಮಾನ ಅವಕಾಶಗಳನ್ನು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೊಡಲಾಗಿದೆ. ಅದನ್ನೇ ಒಂದು ದುರುಪಯೋಗ ಮಾಡಿಕೊಂಡು ಗಂಡನ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿ, ತಾನೂ ದುಡಿತೀನಿ, ನನಗೂ ಕೂಡ ಹಕ್ಕಿದೆ, ನಾನು ಕೂಡ ಏನಾದರೂ ಸಾಧಿಸಬಲ್ಲೆ, ಗಂಡನನ್ನು ಬಿಟ್ಟು ಬದುಕಬಲ್ಲೆ ಅನ್ನುವಂಥ ಒಬ್ಬ ಮಹಿಳೆಯರಿಗೆ ಇದು ಒಂದು ಪಾಠ ಆಗಬೇಕು. ಯಾಕಂದರೆ ಗಂಡ ಹೆಂಡತಿ ಜೊತೆಯಾಗಿ ಇದ್ರೇ ಅದಕ್ಕೆ ಒಂದು ಸಾಮರಸ್ಯ ಇರ್ತೈತಿ, ಅದಕ್ಕೊಂದು ಬೆಲೆ ಇರ್ತೈತಿ, ಗೌರವ ಇರ್ತೈತಿ. ಸಮಾಜದಲ್ಲಿ ಅವರನ್ನು
ಪ್ರೀತಿಯಿಂದ ಕಾಣ್ತಾರೆ. ಹಾಗಿರುವಾಗ ಆ ಸಮಾಜದಲ್ಲಿ ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನು ಕೂಡ ಮಹಿಳೆಯರು ಹಾಗೂ ಪುರುಷರು ಇಬ್ಬರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ನಾವು ಮಹಿಳೆಯರ ಬಗ್ಗೆನೇ ಈ ವಿಷಯವನ್ನು ಮಾತಾಡ್ತಾ ಇಲ್ಲ, ಪುರುಷರಿಗೂ ಕೂಡ ಅದು ಅನ್ವಯಿಸುತ್ತೆ ಅನ್ನುವಂಥ ಭಾವನೆಯೂ ಕೂಡ ನನ್ನದು. ಹಾಗಿರುವಾಗ ಗಂಡ ಏನಾದರೂ ಮುನಿಸಿಕೊಂಡರೆ ಹೆಂಡತಿ ಸರಿಪಡಿಸಿಕೊಳ್ಳಬೇಕು, ಸಮಾಧಾನ ತೆಗೆದುಕೊಳ್ಳಬೇಕು. ಹೆಂಡತಿ ಮುನಿಸಿಕೊಂಡರೆ ಗಂಡನೂ ಕೂಡ ಸಮಾಧಾನ ಪಡಬೇಕು. ಜೊತೆಗೆ ಅದನ್ನು ಅನುಸರಿಸಿಕೊಂಡು ಹೋಗುವಂಥ ವಿಚಾರಗಳನ್ನು ತನ್ನ ಮನದಾಳದಲ್ಲಿ ಮೂಡಿಸಿಕೊಂಡು ಮುಂದಿನ ಜೀವನದ ದಾರಿಯಲ್ಲಿ ಅವರು ಪಥದಲ್ಲಿ ಸಾಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು, ಕಟ್ಟುಪಾಡುಗಳನ್ನು ಮಾಡಿಕೊಳ್ಬೇಕು. ತಮ್ಮಷ್ಟಕ್ಕೆ ತಾವೇ ಒಂದು ರೇಖೆಯನ್ನು ಹಾಕಿಕೊಂಡು ಆ ರೇಖೆಯಲ್ಲಿ ತಮ್ಮ ಜೀವನವನ್ನು ನಡೆಸಿದ್ದೇ ಆತಂತಂದರೆ ಅವರ ಜೀವನ ಜೇನಿನ ಹೊಳೆಯಂತೆ ಆಗುವುದರಲ್ಲಿ ಸಂದೇಹವಿಲ್ಲ. ಆ ಒಂದು ನಿಟ್ಟಿನಲ್ಲಿ ಆ ಸತಿಪತಿಗಳಿಬ್ಬರು ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಜೊತೆಗೆ ಸಮಾಜದಲ್ಲಿ ತಮ್ಮ ಒಂದು ಜೀವನದ ಕ್ರಮಗಳನ್ನು ಯಾವ ರೀತಿ ನಾವು ನಡೆಸಿಕೊಂಡು ಹೋಗಬೇಕು, ಆ ಕ್ರಮಗಳ ಬಗ್ಗೆ ತಮಗೆ ಸಂಪೂರ್ಣವಾದ ಜ್ಞಾನ ಇರಬೇಕು ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಂಡರೆ ಮಾತ್ರ ಸಂಸಾರ ಅನ್ನೋದು ಒಂದು ಸಸಾರವಾಗ್ತೈತಿ, ಸಮಾಜಕ್ಕೆ ಒಳಿತಾಗ್ತೈತಿ. ಇನ್ನೊಬ್ಬರಿಗೆ ಆ ಸತಿಪತಿಗಳಿಬ್ಬರೂ ಕೂಡ ಮಾದರಿಯಾಗಿ ನಿಲ್ತಾರೆ ಅನ್ನುವಂಥ ವಿಚಾರವೂ ಕೂಡ ನನ್ನದು. ಹಾಗಿರುವಾಗ ವೈಯಾಲಿ ಕಾವಲ್ ಅದು ಕೂಡ ಕರ್ನಾಟಕದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ವೈಯಾಲಿ ಕಾವಲಿನಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ನಿಜಕ್ಕೂ ಕೂಡ ದಿಗ್ಭ್ರಮೆಯನ್ನು ಹುಟ್ಟಿಸುವಂಥದ್ದು. ಯಾಕಂದ್ರೆ ಪತ್ನಿಯನ್ನು ಸತಿಯನ್ನು ಮುಟ್ಲಿಕ್ಕೇ 5,000 ಕೊಡಬೇಕಂತೆ. ಇದು ಎಲ್ಲಿಯ ನ್ಯಾಯ? ಅದನ್ನು ಕೂಡ ನೋಡಿ ಕೇಳಿ ನನಗೆ ಒಂದು ಥರ ಮನಸ್ಸಿಗೆ ಏನೋ ಒಂದು ಕಸಿ ವಿಷಯ ಆಯಿತು. ಈಗ ಹೆಂಡತಿಯನ್ನು ಮುಟ್ಟಬೇಕಾದ್ರೂ 5,000 ಕೊಡಬೇಕೇ? ಅದನ್ನು ಕೂಡ ನಾನು ಪ್ರಶ್ನೆ ಹಾಕಿಕೊಂಡೆ. ಹಾಗಾದರೆ ಪ್ರತಿ ದಿವಸ ನಾವು ಏನಾದರೂ ಒಂದು ಚೇಷ್ಟೆಯನ್ನು ಮಾಡ್ತಿರ್ತೀವಿ, ಏನಾದರೂ ಒಂದು ಸತಿಪತಿಗಳ ನಡುವೆ ಸಾಮರಸ್ಯವನ್ನು ಕಂಡುಕೊಳ್ಬೇಕಾದ್ರೆ ಮುಟ್ಟಿ ಮಾತಾಡ್ತಿರ್ತೀವಿ. ಮುಟ್ಟಬೇಕಾದರೂ ಕೂಡ ಪತ್ನಿಯನ್ನು ಮುಟ್ಟಬೇಕಾದರೂ ಕೂಡ ಗಂಡನಾದವನು 5,000 ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಆ ಒಬ್ಬ ಮಹಿಳೆ ಇಟ್ಟಿದ್ದಾಳೆ. ಅದು ಕೂಡ ವಾಸ್ತವ. ಹಾಗಿರುವಾಗ ಅವಳ ಹೆಸರು ಬಿಂದುಶ್ರೀ ಮತ್ತು ಅವಳ ಗಂಡ ಶ್ರೀಕಾಂತ ಇಬ್ಬರು ಕೂಡ ಸತಿಪತಿಗಳಾಗಿದ್ದರು. ಜೊತೆಗೆ ಒಳ್ಳೆಯ ಜೀವನವನ್ನು ಕೂಡ ನಡೆಸ್ತಾ ಇದ್ದರು. ಇಬ್ಬರೂ ಕೂಡ ಸಮಾಜದಲ್ಲಿ ಒಳ್ಳೆಯ ರೀತಿಯಿಂದ ಬದುಕುತ್ತಾರೆ ಕೂಡ. ಹಾಗಿರುವಾಗ ಆ ಒಂದು ಪರಿಸ್ಥಿತಿಯಲ್ಲಿ ಅವಳ ಮನದಾಳದಲ್ಲಿ ಮೂಡಿರ್ತಕ್ಕಂಥ ಭಾವನೆಗಳನ್ನು ಅರ್ಥ ಮಾಡಿಕೊಂಡ್ರೆ ಎಂಥವರಿಗಾದರೂ ಕೂಡ ಒಂದು ಥರ ಪಿಚ್ಚು ಅನಿಸುವಂಥ ಘಟನೆ. ಹಾಗಿರುವಾಗ ಅವಳು ಏನು ಮಾಡ್ತಾ ಇದ್ಲು ಅಂದರೆ ವಿನಾಕಾರಣ ಗಂಡನ ಜೊತೆಗೆ ಜಗಳ ಮಾಡ್ತಿದ್ಲು. ವಿನಾಕಾರಣ ಗಂಡನ ಜೊತೆಗೆ ಜಗಳ ಮಾಡಿ ಮನಸ್ತಾಪಗಳನ್ನು ಉಂಟು ಮಾಡಿಕೊಂಡು ತನ್ನ ಒಂದು ಧಾರ್ಷ್ಟ್ಯವನ್ನು ಮೆರಿತಾ ಇದ್ಲು. ಹಾಗಿರುವಾಗ ಸತಿಪತಿಗಳಿಬ್ಬರೂ ಕೂಡ ಅನ್ಯೋನ್ಯತೆಯಿಂದ ಬದುಕ್ತಾ ಇರತಕ್ಕಂಥ ಸಮಯದಲ್ಲಿ ಈ ಒಂದು ಕಿಚ್ಚು ಅವರ ಬಾಳಿನಲ್ಲಿ ಉಂಟಾದಾಗ ಅವರ ಜೀವನವೇ ನರಕಮಯವಾಯಿತು ಅನ್ನುವಂಥ ಭಾವನೆಯೂ ಕೂಡ ಸಾರ್ವತ್ರಿಕ ವಲಯಗಳಲ್ಲಿ ಕಂಡು ಬರ್ತಾ ಇದೆ. ಹಾಗಿರುವಾಗ ಅವಳನ್ನು ಮುಟ್ಟಬೇಕಾದರೂ ಕೂಡ ಗಂಡನಾದವನು 5,000 ಕೊಡಬೇಕಂತೆ. ಜೊತೆಗೆ ಅವಳ ಒಂದು ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕಂತೆ. ಜೊತೆಗೆ ಅವಳಿಗೆ ತನ್ನ ತವರ ಮನೆಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಬೇಕಂತೆ ಅವರ ಜೊತೆಗೆ ಅವರಿಗೂ ಕೂಡ ಹಣಕಾಸಿನ ನೆರವನ್ನು ಕೂಡ ನೀಡಬೇಕಂತೆ. ಹಾಗಿದ್ರೆ ಇವರ ಜೀವನವನ್ನು ಇವರು ಸರಿಯಾಗಿ ನಡೆಸಿಕೊಂಡು ಹೋದರೆ ಇನ್ನೊಬ್ಬರು ಇವರನ್ನು ಯಾರೂ ಏನೂ ಕೇಳೋದಿಲ್ಲ. ಯಾಕಂದರೆ ಅವರಿಗೂ ಕೂಡ ಅವರವರ ಜೀವನದ ಒಂದು ಯಾವ ರೀತಿ ನಡೆಸಬೇಕು ಅನ್ನೋದು ಗೊತ್ತಿರ್ತೈತಿ. ಯಾಕಂದರೆ ಇವರ ಮೇಲೆ ಇವರ ಪಾಲಕರು ಅವಲಂಬಿತರಾಗಿರೋದಿಲ್ಲ. ಅವರಿಗೂ ಕೂಡ ಜೀವನ ಮಾಡಬೇಕು ಮಾಡುವಂಥ ಒಂದು ಮನಸ್ಥಿತಿ ಇರ್ತೈತಿ. ಹಾಗಿದ್ದಾಗ ಆ ಒಂದು ಪತ್ನಿಯು ಇಟ್ಟಿರ್ತಕ್ಕಂಥ ಈ ಒಂದು ಬೇಡಿಕೆಯನ್ನು ಪೂರೈಸಲಾಗದೆ ಗಂಡ ಒಂದು ಥರ ದಿಗ್ಭ್ರಮೆಗೆ ಒಳಗಾಗ್ತಾನೆ. ಹಾಗೂ ಆ ಒಂದು ಪರಿಸ್ಥಿತಿಯಲ್ಲಿ ಹೆಂಡತಿಯನ್ನು ಪ್ರೀತಿಯಿಂದ, ಸಾಮರಸ್ಯದಿಂದ, ಸಂತೋಷದಿಂದ ಮುಟ್ಟಲಿಕ್ಕೆ, ಟಚ್ ಮಾಡಲಿಕ್ಕೆ ಹೋದಾಗ ಅವಳು ಇಲ್ಲ, ನನಗೆ ನೀನು 5,000 ಕೊಟ್ಟರೆ ಮಾತ್ರ ನಾನು ನಿನ್ನನ್ನು ಮುಟ್ಟಿಸಿಕೊಳ್ಳುತ್ತೇನೆ, ನಿನ್ನನ್ನು ಟಚ್ ಮಾಡಿಸಿಕೊಳ್ಳುತ್ತೇನೆ ಅನ್ನುವಂಥ ಮಾತನ್ನು ಹೇಳಿದಾಗ ಆ ಒಬ್ಬ ಶ್ರೀಕಾಂತ ಅವನಿಗೆ ಹೇಗೆ ಆಗಿರಬೇಕು ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಳ್ಳಲಿಕ್ಕೂ ಅಸಾಧ್ಯವಾಗಿರ್ತಕ್ಕಂಥದ್ದು. ಇದು ಈಗ ಕೇವಲ 1 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ. ಇಂಥ ಪರಿಸ್ಥಿತಿ ಯಾವತ್ತೂ ಕೂಡ ಯಾರಿಗೂ ಬರಬಾರ್ದು. ಜೊತೆಗೆ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ
ಸತಿ ಪತಿಗಳಿಬ್ಬರೂ ಕೂಡ ಅನುಸರಿಸಿಕೊಂಡು ಸಂಸಾರದ ನೊಗವನ್ನು ಹೊರುವಂಥವರಾಗಬೇಕು. ತಮ್ಮ ಮಕ್ಕಳಿಗೆ ಆದರ್ಶ ತಂದೆ ತಾಯಿಗಳಾಗಿ ಬದುಕಬೇಕು. ಸಮಾಜದಲ್ಲಿ ಒಬ್ಬ ಗೌರವಾನ್ವಿತ ಕುಟುಂಬವಾಗಿ ತನ್ನ ಕುಟುಂಬದ ಗೌರವ ಘನತೆಗಳನ್ನು ಎತ್ತಿ ಹಿಡಿಯುವಂಥವರಾಗಬೇಕು ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಎನ್ನುವುದಕ್ಕೆ ಇವತ್ತಿನ ಸಂಚಿಕೆಯು ಸಾಕ್ಷಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ತಪ್ಪದೇ ನನ್ನ ಜೊತೆಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ನಾಳಿನ ಸಂಚಿಕೆಯೊಂದಿಗೆ ನಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.